ಪಯಣ ಕಾರ್ ಮ್ಯೂಸಿಯಂಗೆ ಹೋಗ್ತಾ ಇದೀವಿ. ಡಿಫ್ರೆಂಟ್ ವಿಂಟೇಜ್ ಕಾರ್ಗಳು, ಬೈಕ್, ಹಳೆ ಕಾಲದ್ದೆಲ್ಲ ಸೂಪರ್ ಇರುತ್ತೆ. ಮನೆಗೆಲ್ಲ ಹಾಕ್ಸ್ತೀವಲ್ಲ. ನಾವಿದೆಲ್ಲ ಯೂಸ್ ಮಾಡಿದೀವಿ ಅಲ್ಲ. ಇವಾಗ್ಲೂ ಕೂಡ ಅಷ್ಟೇ ಈ ತರ ಕಾರ್ಗಳು ನೋಡಿದ್ರೆ ಒಬ್ಬ ಅಂತಾರೆ. ನೀರು ಟಾಟಾ ಫೋಟೋ ಅಷ್ಟಿಲ್ಲ. ಹೋಗ್ಬಿಡು ಬೇಡ ಹೋಗು. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನಿವತ್ತು ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನಿನ್ನೆ ಎಂತ ಬರೀ ಮಳೆ ಅಂದ್ರೆ, ಸೊ ಫಸ್ಟ್ ಟೈಮ್ ನಾವು ಅಂತ ಮಳೆ ನೋಡಿದ್ದು ಅಂದ್ರೆ ಇಲ್ಲಿಗೆ ಬಂದ್ಮೇಲೆ. ಸಿಕ್ಕಾಬಿಟ್ಟೆ ಏನಿಲ್ಲ ಅಂದ್ರೂ 1-2 hours ಬಂತು ಅನ್ಕೊಳ್ಳಿ ಕಂಟಿನ್ಯೂಸ್ ಆಗಿ. ಸೊ ನನ್ಗ್ ನೋಡಿದ್ರೆ ಇಲ್ಲಿ ಗಿಡಗಳದ್ದು ಟೆನ್ಷನ್ ಜಾಸ್ತಿ ಆಗೋಗ್ಬಿಟ್ಟಿತ್ತು. ಯಾಕೆಂದ್ರೆ ಆ ಮಳೆಗೆ, ಅಷ್ಟು ಮಳೆಗೆ ಗಿಡಗಳು ತಡಿಬೇಕಲ್ವಾ. ಸೊ ಅದಕ್ಕೆ ಸ್ವಲ್ಪ ಕಮ್ಮಿ ಆಗದೆ ಬಂದು ಎಲ್ಲ ನೀರೆಲ್ಲ ಬಗ್ಸಿ ಫುಲ್ ಇದೆಲ್ಲ ತುಂಬ ಹೋಗ್ಬಿಟ್ಟಿತ್ತು. ಅದೇ ಟೈಮ್ನಲ್ಲಿ ನಾ ಹೊರಗಡೆ ಹೋಗಿದ್ನಲ್ವಾ, ರೋಡ್ ಎಲ್ಲ ಫುಲ್ ಅಲ್ಲ ನೀರ್ ತುಂಬ್ಕೊಂಡು 2 wheelers ಆದ್ರೆ ಹೋಗೋದಕ್ಕೆ ತುಂಬಾ ಕಷ್ಟ ಆಗ್ಬಿಟ್ಟಿದೆ. ಆಲ್ಮೋಸ್ಟ್ 1 feet ಮೇಲೆ ಬಂದ್ಬಿಟ್ಟಿದೆ ನೀರು ರೋಡ್ ಅಲ್ಲಿ, ಅದು ರಿಂಗ್ ರೋಡ್ ಅಲ್ಲಿ. ಈ ತರ ಸಡನ್ ಆಗಿ ಮಳೆ ಬಂದ್ಬಿಡ್ತು ಅಂದ್ರೆ ಟೆನ್ಷನ್ ಆಗ್ಬಿಡುತ್ತೆ. ಯಾಕೆಂದ್ರೆ ನಾವೇನ್ ಪ್ಲಾನ್ ಮಾಡ್ಕೊಂಡಿರಲ್ಲ ಏನಿರಲ್ಲ, ದಿನ ಈ ತರನೇ ಇರುತ್ತೆ ಅನ್ಕೊಳ್ತೀವಿ. ನೋಡಿ ಈಗ ಎಷ್ಟು ಬಿಸಿಲಿದೆ. ಬೆಳಗ್ಗೆ ನೋಡಿದ್ರೆ ಈ ತರ ಬಿಸಿಲಿರತ್ತೆ, ಸಂಜೆ ನೋಡಿದ್ರೆ ವಿಪರೀತ ಮಳೆ ಇರತ್ತೆ. ಆಮೇಲೆ ಪಾಟಲ್ಲಿ ಇರೋ ನೀರೆಲ್ಲ ತೆಗೆದ್ಬಿಟ್ಟೆ. ಎಲ್ಲಂತ ಹೇಳಿದ್ರೆ ತುಂಬಾ ನೀರಿತ್ತು ಅಂದ್ರೆ ಅದು ಒಂಥರ ಆಗೋಗ್ಬಿಡತ್ತೆ ಗಿಡಗಳೆಲ್ಲ. ಬಗ್ಸಿದೀನಿ ಆಲ್ಮೋಸ್ಟ್. ನಾನು ರೀಸೆಂಟ್ ಆಗಿ ಪಾಲಕ್ ಸೊಪ್ಪು ಹಾಕಿದ್ದೆ. ನಿನ್ನೆ ನೋಡ್ಬೇಕಿತ್ತು ರಾಜು, ಎಲ್ಲ ಕೆಳಗಡೆ ಬಿದ್ದೋಗ್ಬಿಟ್ಟಿದೆ ಫುಲ್. ಒಂಥರ ಈಗ ನೀರಲ್ಲಿ ನೆನ್ಸಿಟ್ರೆ ಹೆಂಗಾಗತ್ತೆ ಸೊಪ್ಪು, ಪಾಲಕ್ ಸೊಪ್ಪು ಒಂಥರ ಗ್ರೀನ್ ಕಲರ್ ಆಗೋಗ್ಬಿಡ್ತಲ್ಲ, ಆತರ ಹೋಗ್ಬಿಡ್ತು. ಅಯ್ಯೋ ಎಷ್ಟ್ ಚೆನ್ನಾಗಿ ಬಂದಿತ್ತಲ್ಲ, ಹೋಯ್ತು ಅನ್ಕೊಂಡೆ. ಮತ್ತೆ ನಿಂತ್ಕೊಂಡಿದೆ, ಸ್ವಲ್ಪ ಚೆನ್ನಾಗಿ ಬರ್ತಾ ಇದೆ. ಈಗಂತೂ ಗಿಡಗಳು ತುಂಬಾನೇ ಚೆನ್ನಾಗಿ ಬರ್ತಾ ಇದೆ. ಅಂಡ್ ನಾನು ಇದನ್ನ ಎಕ್ಸ್ಪೀರಿಯನ್ಸ್ ಮಾಡಿರ್ಲಿಲ್ಲ. ಅಂದ್ರೆ ಈ ತರ ಪಾಟ್ಗಳಲ್ಲಿ ಗ್ರೋ ಮಾಡಿ ಹಾಕೊಂಡಿರ್ಲಿಲ್ಲ. ಸೊ ಇದು ಒಂದು ಎಕ್ಸ್ಪೀರಿಯನ್ಸ್ ಆಗೋಯ್ತು. ನಾವು ತೋಟದಲ್ಲಿ ಬೆಳೆಸಿದೀವಿ, ಆ ಕಡೆ ಹಳೆ ಮನೆಯಲ್ಲಿ ಅಲ್ಲಿ ಭೂಮಿ ಮೇಲೆ ಹಾಕಿದ್ವಲ್ವಾ. ಸೊ ಈ ತರ ಪಾಟ್ಗಳಲ್ಲಿ ಗ್ರೋ ಮಾಡೋದು ಇದು ಒಂಥರ ಮಜಾ ಇದೆ. ಬಟ್ ಏನಂದ್ರೆ ಈ ಫ್ರೂಟ್ಸ್ ಪ್ಲಾಂಟ್ಸ್ ಎಲ್ಲ ಗ್ರೋ ಮಾಡೋದು ಸ್ವಲ್ಪ ಡಿಫಿಕಲ್ಟ್ ಆಗತ್ತೆ. ಹೂವಿನ ಗಿಡಗಳು ಮತ್ತೆ ಕೆಲವೊಂದು ಏನು ಲೆಮನ್ ಗ್ರಾಸ್ ಅಂತೆ, ಪುದೀನ, ಇದೆಲ್ಲ ಬೆಳೆಯೋದು ಚೆನ್ನಾಗಿರುತ್ತೆ. ಬಟ್ ಫ್ರೂಟ್ಸ್ ಇನ್ ಬೆಳಿಬೇಕಂದ್ರೆ ಸ್ವಲ್ಪ ಡಿಫಿಕಲ್ಟ್. ಅದಕ್ಕಂತಾನೆ ತೆಗ್ಸಿರೋದು. ಇನ್ನು ಇವಾಗ ಇಲ್ಲಿ ಗ್ರೋ ಬ್ಯಾಗ್ಸ್ ಎಲ್ಲ ಇದೆ, ಸುಮ್ಮನೆ ಭಾರ ಇದು, ಅದಕ್ಕೆ ತೆಗ್ಸ್ಬಿಡೋಣ ಅಂತ. ಬರೀ ಇದಿಷ್ಟು ಮನೆಗೆ ಏನ್ ಬೇಕೋ ಆ ಸೊಪ್ಪುಗಳನ್ನ ಗ್ರೋ ಮಾಡ್ಲಿಕ್ಕೆ ದೊಡ್ಡ ದೊಡ್ಡ ಪಾಟ್ಗಳಿದಲ್ವ, ಇದನ್ನ ಇಟ್ಕೊಳ್ತೀನಿ. ಇದೆಲ್ಲ ತೆಗ್ಸ್ಬಿಡ್ತೀನಿ. ಇದು ಟೊಮೆಟೊ, ಚೆರ್ರಿ ಟೊಮೆಟೊ, ಸುಮ್ಮನೆ ಹಂಗೆ ಹಾಕೊಂಡಿದ್ದೀನಿ. ಇನ್ನು ಸ್ವಲ್ಪ ಎತ್ತರ ಬರದೆ ತೆಗೆದ್ಬಿಟ್ಟು ಪಾಟ್ಗೆ ಹಾಕೊಂಡ್ಬಿಡ್ಬೇಕು. ಇದೆಲ್ಲ ಸ್ಟ್ಯಾಂಡ್ಸ್ ಎಕ್ಸ್ಟ್ರಾ ಉಳಿದಿದೆ. ಎಲ್ಲಿಂದ ಬರ್ತಾ ಇದೆ ಇದು ಕೆಂಪು ನೀರೆಲ್ಲ? ಇಲ್ಲ, ಅದ್ರದ್ದು ಬಗ್ಸಿರೋದ್ ನೀರು ಅದು ಇಲ್ಲಿ ನಿಂತ್ಕೊಂಡಿದೆ, ತಪ್ಪಿಡ್ಬೇಕು. ಇದು ಎಕ್ಸ್ಟ್ರಾ ಪಾಟ್ಸ್ ಇದು ಇದೆಲ್ಲ. ಸೊ ಸ್ಟ್ಯಾಂಡ್ಗಳು ಇದನ್ನ ಅಲ್ಲಲ್ಲಿ ಇಟ್ಬಿಟ್ಟು ಅದನ್ನೆಲ್ಲ ಗ್ರೋ ಬ್ಯಾಗ್ ತೆಗೆದ್ಬಿಡೋಣ ಅಂತ. ಸೊ ಈ ತರ ಗಿಡಗಳು ಜಾಸ್ತಿ ಆಗ್ತಿದ್ದ ಹಾಗೆ ಸೊ ಕೇರ್ ಮಾಡೋದು ಜಾಸ್ತಿ ಆಗತ್ತೆ. ನಾನು ಇದು ಮೇಂಟೆನೆನ್ಸ್ ಎಲ್ಲ ಬಂದ್ಬಿಟ್ಟು ವೀಕ್ಲಿ ಒನ್ಸ್ ಇಟ್ಕೊಳ್ತೀನಿ, ಸಂಡೇ ಇಟ್ಕೊಳ್ತೀನಿ, ನಂಗೆ ಸಿಗೋದೇ ಟೈಮ್ ಆವಾಗ. ಸೊ ನೆಕ್ಸ್ಟ್ ಸಂಡೇ ಈ ಕೆಲಸ ಎಲ್ಲ ಮಾಡ್ಕೊಂಡ್ಬಿಡ್ಬೇಕು. ನಾನೇನ್ ಮಾಡ್ತೀನಿ ಗೊತ್ತಾ, ನರ್ಸರಿಯಿಂದ ಗಿಡಗಳು ತಂದಿಟ್ಕೊಳ್ತೀನಿ, ಅದನ್ನ 1-3-4 days ಆದ್ಮೇಲೆ ಪಾಟ್ಗೆ ಹಾಕ್ತೀನಿ. ಅವಾಗ ಚೆನ್ನಾಗಿರತ್ತೆ. ಅಂದ್ರೆ ಈ ವಾತಾವರಣಕ್ಕೆ ಸ್ವಲ್ಪ ಸೆಟ್ ಆಗತ್ತದು, ಅದಕ್ಕಾಗಿ. ಎಕ್ಸ್ಪೀರಿಯನ್ಸ್. ಸಿನಿಮಾ ಬರೋ ಟೈಮ್ ಆಯ್ತು, ಅವಾಗ ಕರ್ಕೊಂಡ್ ಬಂದ್ಬಿಡ್ತೀನಿ. ಏನದು? ಏನದು? ಸಾಕು ಬಾ, ಸಾಕು. ಹಾ, ಕೇಳಿಸಿದೆ ಅವ್ರಿಗೆ. ಬಾಯ್. ಫ್ಲೈಂಗ್ ಕಿಸ್ ಕೊಟ್ಬಿಡಂಗೆ ಕೊಡು. ಕೊಡಲ್ಲ.
ಫ್ರೆಂಡ್ಸ್, ಈಗಿನ ಕಾಲದಲ್ಲಿ ತುಂಬಾ ಜನರಿಗೆ ಸರಿಯಾಗಿ ನಿದ್ದೆ ಮಾಡಕ್ಕಾಗಲ್ಲ, ಸರಿಯಾಗಿ ನೀರ್ ಕುಡಿಯಕ್ಕಾಗೋದಿಲ್ಲ, ಹಾಗೆ ಧೂಳ್ನಲ್ಲೆಲ್ಲ ಜಾಸ್ತಿ ಓಡಾಡ್ತಾ ಇರ್ತಾರೆ. ಸ್ಕಿನ್ ಬಗ್ಗೆ ಜಾಸ್ತಿ ಕೇರ್ ತಗೊಳ್ಳೋಷ್ಟು ಟೈಮ್ ಕೂಡ ಇರೋದಿಲ್ಲ. ಸೊ ಮುಖ ಎಲ್ಲ ಒಂಥರ ಡಲ್ ಆಗ್ಬಿಟ್ಟಿರತ್ತೆ. ಅಂತವ್ರೆಲ್ಲರಿಗೂ ಕ್ವಿಕ್ ಸೊಲ್ಯೂಷನ್ ಏನಪ್ಪಾ ಅಂದ್ರೆ ಫೇಸ್ ಸಿರಮ್. ಅದಕ್ಕಾಗಿ ನಾನು ನಿಮ್ಗೆ ಒಂದು ಒಳ್ಳೆ ಬ್ರೈಟನಿಂಗ್ ಸಿರಮ್ ಅನ್ನ ಪರಿಚಯ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಅದ್ಯಾವುದು ಅಂದ್ರೆ ಹಿಮಾಲಯ ಬ್ರೈಟನಿಂಗ್ ವಿಟಮಿನ್ ಸಿ ಆರೆಂಜ್ ಫೇಸ್ ಸಿರಮ್. ಇದರಲ್ಲಿ 5x ವಿಟಮಿನ್ ಸಿ ಮತ್ತು 10x ನಿಯಾಸಿನಮೈಡ್ ಇದೆ. ನೇಚರ್ ಅಂಡ್ ಸೈನ್ಸ್ ಬೆನಿಫಿಟ್ ಗಾಗಿ ನ್ಯಾಚುರಲ್ ಆರೆಂಜ್ ಎಕ್ಸ್ಟ್ರಾಕ್ಟ್ ಇದೆ. ಇದರ ಲೈಟ್ ವೈಟ್ ಫಾರ್ಮುಲಾ ಸ್ಕಿನ್ ಅಲ್ಲಿ ಕ್ವಿಕ್ ಆಗಿ ಅಬ್ಸರ್ವ್ ಆಗುತ್ತೆ. ಸ್ಕಿನ್ ಬ್ರೈಟ್ ಆಗಿ ಕಾಣಲು ಸಹಾಯ ಮಾಡುತ್ತೆ. ದಿನಕ್ಕೆ 2 ಸಾರಿ ಒಂದು 3 ಡ್ರಾಪ್ಸ್ ಸಿರಮ್ ಅನ್ನ ಅಪ್ಲೈ ಮಾಡಿದ್ರೆ ಆಯ್ತು. ಅಪ್ವರ್ಡ್ ಸರ್ಕ್ಯುಲರ್ ಮೋಷನ್ ಅಲ್ಲಿ ಜೆಂಟ್ಲಿ ಸಿರಮ್ ಅಬ್ಸರ್ವ್ ಆಗೋವರೆಗೂ ಮಸಾಜ್ ಮಾಡ್ಕೋಬೇಕು. ವಿಸಿಬಲ್ ರಿಸಲ್ಟ್ಸ್ ಅನ್ನ ನೀವು ಡೇ 3 ಇಂದಾನೇ ನೋಡಬಹುದು. ಇದಾದ್ಮೇಲೆ ಮಾಯಿಶ್ಚರೈಸರ್ ಅಥವಾ ಸನ್ಸ್ಕ್ರೀನ್ ಅನ್ನ ಅಪ್ಲೈ ಮಾಡಬಹುದು. ಇದನ್ನ ಡೈಲಿ ಹಚ್ತಾ ಬಂದ್ರೆ ಮುಖದಲ್ಲಿ ಇರುವಂತಹ ಡೆಡ್ ಸ್ಕಿನ್ ಸೆಲ್ಸ್ ಎಲ್ಲ ಹೋಗಿ ಸ್ಕಿನ್ ಡೇ ಬೈ ಡೇ ಬ್ರೈಟ್ ಆಗ್ತಾ ಬರುತ್ತೆ. ಫ್ರೆಂಡ್ಸ್, ನಿಮ್ಗೂ ಕೂಡ ಈ ಬ್ರೈಟನಿಂಗ್ ಸಿರಮ್ ಬೇಕು ಅಂದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬಾನೇ ಚೆನ್ನಾಗಿದೆ. ಹಾಗೆ ನಿಮ್ಗೆ ಇವರ ಪ್ರಾಡಕ್ಟ್ ಅಮೆಜಾನ್, ನೈಕಾ, ಫ್ಲಿಪ್ಕಾರ್ಟ್ ನಲ್ಲಿ ಸಿಗತ್ತೆ. ಹಾಗೆ ಹಿಮಾಲಯ ಅವರ ವೆಬ್ಸೈಟ್ ನಲ್ಲಿ ಕೂಡ ಸಿಗತ್ತೆ. ಎಲ್ ಬೇಕಾದ್ರೂ ಕೂಡ ಹೋಗಿ ತಗೋಬಹುದು. ಫ್ರೆಂಡ್ಸ್, ಇವಾಗ ಊಟ ಮಾಡ್ಕೊಂಡ್ಬಿಟ್ಟು ಎಲ್ಲರೂ ರೆಡಿ ಆಗಿ ಇಲ್ಲಿ ನಮ್ಮ ಮೈಸೂರಿನಲ್ಲಿ ಪಯಣ ಕಾರ್ ಮ್ಯೂಸಿಯಂಗೆ ಹೋಗ್ತಾ ಇದ್ದೀವಿ. ನಾವು ಆಕ್ಚುಲಿ ಅದು ಸ್ಟಾರ್ಟ್ ಆದಾಗಿಂದ ಹೋಗ್ಬೇಕು ಅಂತ ಹೇಳಿ ಹೋಗಕ್ಕೆ ಆಗಿಲ್ಲ. ಬೇರೆ ಬೇರೆ ಕಡೆಯಿಂದ ಎಲ್ಲ ಬಂದು ನೋಡ್ಕೊಂಡು ಹೋದ್ರು. ಬಟ್ ನಾವಂತೂ ಹೋಗಕ್ಕಾಗಿರ್ಲಿಲ್ಲ. ಇವತ್ತೇನೋ ಸುಮ್ನೆ ಎಲ್ಲಿ ಹೋಗ್ಬೇಕು ಅಂತ ಥಿಂಕ್ ಮಾಡ್ತಾ ಇದ್ವಿ. ಇಲ್ಲ, ಈಗ ಕಾರ್ ಡ್ರೈವ್ ಮಾಡ್ತಾ ಇದೆಯಲ್ಲ ನೀನು, ಕಾರ್ ಮೇಲೆ ಮಜಾ ಬಂದ್ಬಿಟ್ಟಿದೆ. ಈಗ ಹೋಗ್ಬೇಕು. ಇಷ್ಟು ದಿವಸ ಅದ್ರ ಮೇಲೆ ಇಂಟ್ರೆಸ್ಟ್ ಇರ್ಲಿಲ್ಲ. ಅದು ಒಂದ್ ರೀಸನ್ ಹೇಳ್ಬೇಕಂದ್ರೆ, ಮೊದ್ಲೆಲ್ಲ ಕಾರ್ ಮೇಲೆ ಅಷ್ಟಾಗಿ ಇಂಟ್ರೆಸ್ಟೇ ಇರ್ಲಿಲ್ಲ. ಇವಾಗ ಯಾವ್ದಾದ್ರು ಹೊಸ ಗಾಡಿ ಬಂತಂದ್ರೆ ಅದ್ ನೋಡ್ಬೇಕು, ಏನದು ತಿಳ್ಕೊಬೇಕು ಅನ್ನೋ ಇಂಟ್ರೆಸ್ಟ್ ಸ್ವಲ್ಪ ಜಾಸ್ತಿ ಆಗಿದೆ. ಸೊ ಅದು ಡಿಫ್ರೆಂಟ್ ವಿಂಟೇಜ್ ಕಾರ್ಗಳು, ಬೈಕ್, ಹಳೆ ಕಾಲದ್ದೆಲ್ಲ ಸೂಪರ್ ಇರುತ್ತೆ. ನೋಡ್ಬೇಕ ಅಂತವೆಲ್ಲ ನಾವು ಎಲ್ಲಿ ನೋಡೋಕ್ಕಾಗತ್ತಲ್ಲ. ಸೊ ಇಂಥ ಮೈಸೂರಲ್ಲಿ ಇಂಥ ಒಂದ್ ಜಾಗ ಇದ್ರೂ ಹೋಗಿಲ್ಲ ಅಂದ್ರೆ ನೋಡಿ. ಅದಕ್ಕೆ ಸೊ ನಾವು ನೋಡ್ಕೊಂಡು ಬರ್ತೀವಿ. ಹಾಗೆ ದೂರದಿಂದ ಬಂದು ನೋಡೋಕ್ಕಾಗದೇ ಇರೋರು ಸೊ ನೀವು ನೋಡ್ಬೋದು ಈ ವಿಡಿಯೋ ಮೂಲಕ. ಹಾಗಾಗಿ ಲಾಸ್ಟ್ ವರ್ಗು ನೋಡಿ. ಚಿನ್ನಿಮಾ ಅಂತೂ ತುಂಬಾ ಖುಷಿ ಆಗಿದೆ. ಅವಳು ಎಲ್ಲಿಗೆ ಹೋಗ್ತಾ ಇದ್ದಾಳೋ ಗೊತ್ತಿಲ್ಲ, ಒಟ್ನಲ್ಲಿ ಹೊರಗಡೆ ಕರ್ಕೊಂಡು ಹೋಗ್ಬೇಕಷ್ಟೇ ಅವಳಿಗೆ. ದೀರು ಬಿಸಿ. ಸರಿನಾ, ಹೋಗ್ತಾ ಈ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ನಾವು ಬೆಂಗಳೂರಿಗೆ ಈ ರೂಟಿಂದ ಹೋದಾಗೆಲ್ಲ ಆ ಜಾಗಕ್ಕೆ ಹೋಗ್ಬೇಕು ಅಂತೇಳಿ ನೆನಪಾಗ್ಬಿಡುತ್ತೆ. ಅದಾದ್ಮೇಲೆ ನೆನಪೇ ಬರೋದಿಲ್ಲ. ಈ ಟಯರ್ ದೂರದಿಂದನೇ ಎಷ್ಟು ದೊಡ್ಡದಾಗಿ ಕಾಣಿಸ್ತಾ ಇತ್ತು. ಈಗ ಅದ್ರ ಹತ್ರ ಹೋಗ್ತಾ ಇದೀವಿ, ಇನ್ನೂ ಸಿಕ್ಕಾಪಟ್ಟೆ ದೊಡ್ಡದಿದೆ ಅದು. ಇನ್ನು ಇಲ್ಲಿ ಫ್ರೀ ಪಾರ್ಕಿಂಗ್ ಕೂಡ ಇದೆ. ನಾವು ಕಾರ್ ಪಾರ್ಕ್ ಮಾಡಿಬಿಟ್ಟು ಈಗ ಒಳಗಡೆ ಹೋಗ್ತಾ ಇದ್ದೀವಿ. ಇನ್ನು ನಮ್ಮ ಚಿನಿಮಾಗಂತೂ ಈ ಥರ ಜಾಗಗಳಿಗೆ ಕರ್ಕೊಂಡು ಬಂದು ತುಂಬ ದಿನಗಳಾಗಿತ್ತು. ಯಾವಾಗಲೂ ತೋಟಕ್ಕೇನೆ ಹೋಗ್ಬಿಡ್ತಾ ಇದ್ವಿ. ಫ್ರೆಂಡ್ಸ್, ಈ ಗಿಡ ಎಷ್ಟು ಚೆನ್ನಾಗಿದೆ ಅಲ್ಲ. ಇಲ್ಲಿ ಕಾರ್ ನೋಡಕ್ ಬಂದಿತ್ತು, ಗಿಡ ಅಲ್ಲ. ಎಲ್ಲಿ ಹೋದ್ರೆ ನನ್ ಗಿಡ ಇದಾ ಚೆನ್ನಾಗಿದೆ ಅಲ್ಲ. ಇದು ಎಷ್ಟು ಬ್ಯೂಟಿಫುಲ್ ಇದೆ. ಒಂಥರ ಮಾವಿನ ಗಿಡ ಇದ್ದಂಗಿದೆ, ಬಟ್ ಫ್ಲವರ್ಸ್ ನೋಡದ ಎಷ್ಟು ಚೆನ್ನಾಗಿದೆ ನೋಡಲ್ಲ. ಆ್ಯಂಡ್ ಈ ಹೊರಗಡೆ ಅಂತೂ ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ರು ಗೊತ್ತಾ. ಸೊ ನಮಗಂತೂ ಎಂಟ್ರಾಗ್ತಿದ್ದ ಹಾಗೆಯೇ ತುಂಬ ಖುಷಿ ಆಯ್ತು. ಯಾಕೆಂದರೆ ಒಳಗಡೆ ಈ ಥರ ಗಿಡಗಳೆಲ್ಲ ನೋಡೋದೆ. ಸೊ ಅದು ಯಾವುದೋ ಒಂದು ಹೊಸ ಜಾಗಕ್ಕೆ ಬಂದಿದ್ದೀವಿ ಅನ್ನೋ ಥರ ಫೀಲ್ ಆಗುತ್ತೆ. ಇನ್ನು ನಮಗೆ ಟಿಕೆಟ್ ಕೌಂಟರಲ್ಲಿ ಹೋಗ್ಬಿಟ್ಟು ಟಿಕೆಟ್ ತೊಗೊಂಡ್ವಿ. ಚಿಕ್ಕ ಮಕ್ಕಳಿಗೆ ಟಿಕೆಟ್ ಏನೂ ಇರೋದಿಲ್ಲ. ಎಂಟೈರ್ ವ್ಯೂ ಈ ರೀತಿಯಾಗಿದೆ. ಇನ್ನು ಒಳಗಡೆ ಎಂಟ್ರಾದ್ಮೇಲೆ ಫಸ್ಟ್ ನಾವು ನೋಡಿದ್ದು ಇದು ಚಕ್ರಗಳು. ಸೊ ಆವಾಗಿನ ಕಾಲದ ಚಕ್ರಗಳೆಲ್ಲ ಕಲೆಕ್ಟ್ ಮಾಡಿಟ್ಟಿದ್ರು. ಇದರಲ್ಲಿ ಕೆಲವೊಂದು ಮಾತ್ರ ನಾವು ನೋಡಿದ್ದೀವಿ. ಶರಣ್, ಇದು ಎತ್ತಿನ ಗಾಡಿ, ಇದು ಹಾರ್ಸ್ ಕುದುರೆ. ನನ್ನ ಪ್ರಕಾರ ಇರ್ಬೋದು. ಹೌದು, ಅಲ್ಲಿ ಬರ್ದಿದ್ದಾರಲ್ಲ. ಹೌದಲ್ಲ, ಅದು ಹ್ಯಾಂಡ್ ಕ್ರಾಫ್ಟ್ ಅಂತ. ಇದು ಯಾವುದೋ ಗೊತ್ತಿಲ್ಲ, ನೋಡಿಲ್ಲನೂ. ಅದೇ ಇದು ಹಳೇದು ನೋಡು, ತುಂಬಾ ಹಳೇದಿದೆ. ಟೆಂಪಲ್ ಚಾರಿಯಟ್, ರಥ ಎಲ್ಲ ಗುರಾನಿ ಎಲ್ಲ. ಅದು ಚಕ್ರ, ಅದು ರಥಕ್ಕೆ ಹಾಕ್ತಾರಲ್ಲ, ಟೆಂಪಲ್ ಚಾರಿಯಟ್ ನೋಡೋದಿಲ್ಲ. ವೇಟ್ಸ್ ಇದು ನೋಡಿದೆ, ಹೆಂಗಿದೆ ಅಲ್ಲ. ಇದು ನೋಡಿದೆ, ಇದು ಅಲ್ಲ ಜಟ್ಕಾ ಗಾಡಿ, ಎತ್ತಿನ ಗಾಡಿನೇ ಇರ್ಬೇಕು. ಇದು ಯುದ್ಧ ಮಾಡೋದೇನು, ಅಷ್ಟರಲ್ಲಿ ಯಾರು ಬರ್ದಿರ್ತಾರ ನೋಡು.
ಆ್ಯಂಡ್ ನಾನು ರಾಜು ಅಂತೂ ಒಂದೊಂದೇ ನೋಡಿಬಿಟ್ಟು ಮಾತಾಡ್ಕೊಂಡು ಹೋಗ್ತಾ ಇದ್ವಿ. ಇದು ಕುದುರೆ ಗಾಡಿ, ಇದು ಎತ್ತಿನ ಗಾಡಿ ಅಂತ ಹೇಳ್ಬಿಟ್ಟು. ಇದ್ರಲ್ಲಿ ಕೆಲವೊಂದು ಮಾತ್ರ ನಾವು ಇಮ್ಯಾಜಿನ್ ಮಾಡ್ಕೊಳ್ತಾ ಇದ್ವಿ, ಇಷ್ಟು ಚಿಕ್ಕ ಗಾಡಿಯಲ್ಲಿ ಅವಾಗ ಹೆಂಗೆ ಕೂತ್ಕೊಳ್ತಾ ಇದ್ರು, ಎಷ್ಟು ಜನ ಹೋಗ್ತಾ ಇದ್ರು ಅಂತ. ಎಕ್ಸ್ಪೆಷಲಿ ಈ ಜಾಗ ಬಂದುಬಿಟ್ಟು ಕಾರ್ಗಳಂದರೆ ಯಾರಿಗಿಷ್ಟ ಇರುತ್ತೆ, ಹಳೆ ಗಾಡಿಗಳಂದರೆ ಯಾರಿಗಿಷ್ಟ ಇರುತ್ತೆ, ಅವ್ರಿಗೆ ತುಂಬ ಇಷ್ಟ ಆಗುತ್ತೆ. ಮತ್ತು ಸ್ಟೂಡೆಂಟ್ಸ್ಗೆ, ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ, ಸೊ ಅವರೆಲ್ಲರಿಗೂ ಒಂದು ತಿಳ್ಕೊಳ್ಳೋ ಅಂಥ ಜಾಗ ಅಂತ ಹೇಳ್ಬೋದು. ಇಲ್ಲಿ ಒಂದು ಗಾಡಿ ಇದೆ ಅಲ್ವಾ, ಎಷ್ಟು ಪುಟ್ಟದಿದೆ, ಅದರಲ್ಲಿ ಹೇಗೆ ಕೂರ್ತಾ ಇದ್ರಪ್ಪ ಅಂತ ಅನ್ಸುತ್ತಲ್ವಾ. ರಾಜು ಇದ್ದು ಅದು ಹೊರಗಡೆ ನೋಡ್ಲಿಕ್ಕೆ ಆ ಥರ ಪುಟ್ಟದಾಗ ಕಾಣ್ತಾ ಇರುತ್ತೆ, ಬಟ್ ಕುತ್ಕೊಳ್ಳೋಕ್ಕೆ ಆರಾಮಾಗೇ ಇರುತ್ತೆ, ಒಳಗಡೆ ತುಂಬಾ ಜಾಗ ಇರುತ್ತೆ ಅಂತ ಹೇಳ್ತಾ ಇದ್ರು. ಪಿಂಕ್ ಪಿಂಕ್ ಕಾರ್ ಇಷ್ಟ ಆಯ್ತಾ? ನಿನ್ ಫೇವ್ರೇಟ್ ಯಾವ್ದು? ಪಿಂಕ್ ಇದ್ರೆ ಫೇವ್ರೇಟ್. ಶರಣ್ 1925 ನಲ್ಲ ಮಾಡೆಲ್. Fiat 501 ಹಂಗಿದೆ ಅಲ್ಲ. ಎಲ್ಲರದು ಕಲೆಕ್ಟ್ ಮಾಡಿ ಇಟ್ಟಿದ್ದಾರೆ ಇಲ್ಲಿ. ಟೆನ್ ಇಯರ್ಸ್ ಅಲ್ಲಿ ಡೆವಲಪ್ಮೆಂಟ್. ಇನ್ನು ಆ ಕಾರ್ ಕಲರ್ಗಳಂತೂ ನೋಡ್ಲಿಕ್ಕೆ ಏನು ಸಖತ್ತಾಗಿದೆ ಗೊತ್ತಾ. ಮೇ ಬಿ ಅದು ಲೈಟಿಂಗ್ಸ್ ಹಾಕಿರೋದು ಬಂದು ಇಲ್ಲಿ ತಂದು ಇಡೋದಕ್ಕಿಂತ ಮುಂಚೆ ಇವರು ಕಲರಿಂಗ್ ಏನಾದರೂ ಮಾಡಿದಾರಾ ಅಂತಲೂ ಅನ್ಸುತ್ತೆ. ನಿಜವಾಗ್ಲೂ ಒಂದೊಂದು ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದೆ ಗೊತ್ತಾ. ಎಲ್ಲ ಫೇವ್ರೇಟ್. ನಿನ್ನ ಫೇವ್ರೇಟಾ? ತಗೊಳ್ಳೋಣ ಆಯ್ತಾ? ಕಲರ್ ತಗೊಳ್ಳೋಣ. ಆವಾಗಿನ ಕಾರ್ಗಳಲ್ಲಿ ಹೊರಗಡೆಯಿಂದ ನಿಂತ್ಕೊಂಡು ನೋಡಿದ್ರೆ ಎಲ್ಲ ಒಳಗಡೆ ನೀಟಾಗಿ ಕಾಣಿಸ್ತಾ ಇದೆ. ಬಟ್ ಇವಾಗಿನ ಕಾರ್ಗಳಲ್ಲಿ ಎಷ್ಟೊಂದು ವ್ಯತ್ಯಾಸ ಇದಲ್ಲ. ನಾವಂತೂ ಒಂದೊಂದೇ ಕಾರ್ನ ನೋಡ್ಕೊಳ್ತಾ ಇದ್ವಿ, ಯಾವ ಇಯರಲ್ಲಿ ಬಂತು ಅದೆಲ್ಲ ತಿಳ್ಕೊಳ್ತಾ ಹೋಗ್ತಾ ಇದ್ವಿ. ಈ ಕಾರ್ ಇಷ್ಟ ಆಗಿದೆ ಅನ್ನೋಷ್ಟೊತ್ತಿಗೆ ಸ್ವಲ್ಪ ಮುಂದೆ ಹೋಗೋದೆ ಅದಕ್ಕಿಂತ ಇನ್ನೊಂದು ಸೂಪರ್ ಆಗಿರೋದು ಕಾಣಿಸೋದು. ಚಿನಿಮಾ ಅಂತೂ ಇದರ ಜೊತೆ ಒಂದು ಫೋಟೋ ತೊಗೊಳ್ಳೋಣ ಅಂತ ಅವಳೇ ಕೇಳಿಬಿಟ್ಲು. ನಮ್ಗೆ ತುಂಬ ಖುಷಿ ಆಯಿತು, ಯಾಕೆಂದರೆ ಅದು ಪಿಂಕ್ ಕಲರ್ ಇದೆ ಅಲ್ವಾ, ಅವಳಿಗೆ ತುಂಬಾ ಇಷ್ಟ ಆಗೋಗ್ಬಿಡುತ್ತೆ. ಇನ್ನು ಈಗ ತಾನೇ ದೀರು ಎದ್ದ, ಅವನು ಇಷ್ಟೋ ತನಕ ಮಲಗಿದಲ್ಲ, ಎಲ್ಗೋ ಬಂದುಬಿಟ್ಟಿದ್ದೀವಿ ಅನ್ನೋದು ಅವನಿಗೆ. ಅದಕ್ಕೆ ಎಲ್ಲ ಕಡೆನೂ ನೋಡ್ತಾ ಇದ್ದಾನೆ. ನಾವೇನೋ ಕೆಲವು ಕಾರ್ಗಳಿರುತ್ತೆ ಅಂದ್ಕೊಂಡಿದ್ವಿ, ಸುಮಾರು ಕಾರ್ಗಳಿದೆ ಇಲ್ಲಿ, ಎಷ್ಟೊಂದು ಕಲೆಕ್ಟ್ ಮಾಡಿಟ್ಟಿದ್ದಾರೆ ಗೊತ್ತಾ. ನಾವು ಚಿಕ್ಕವ್ರು ಇರಬೇಕಾದ್ರೆ ಕೆಲವೊಂದು ಕಾರ್ಗಳನ್ನು ಡೈರೆಕ್ಟಾಗೇ ನೋಡಿದ್ವಿ, ಇನ್ನು ಕೆಲವು ಕಾರ್ಗಳನ್ನು ಮೂವಿಗಳಲ್ಲಿ ನೋಡಬೇಕಾಗಿತ್ತು. ಸೊ ಅಂಥದ್ದೆಲ್ಲ ಇಲ್ಲಿ ರಿಯಲ್ಲಾಗೆ ನೋಡ್ಬೋದು. ಕೆಲವೊಂದು ಕಾರು ತುಂಬ ಉದ್ದ ಇರ್ತಾಯಿತ್ತು, ಇನ್ನು ಕೆಲವು ಕಾರು ತುಂಬ ಗಿಡ್ಡಕ್ಕಿರ್ತಾಯಿತ್ತು. ಫ್ರೆಂಡ್ಸ್, ಒಂದು ಟೈಮ್ನಲ್ಲಿ ಈ ಥರ ಕಾರ್ಗಳೇನಾದರೂ ರೋಡಲ್ಲಿ ನೋಡಿದ್ರೆ ಅವಾಗ ಅಬ್ಬಬ್ಬಾ ಅಂತ ಇದ್ರು. ಇವಾಗ್ಲೂ ಕೂಡ ಅಷ್ಟೇ, ಈ ತರ ಕಾರ್ಗಳು ನೋಡಿದ್ರೆ ಅಬ್ಬಬ್ಬಾ ಅಂತಾರೆ. ಸೊ ಇದು ಯಾವಾಗ ನೋಡಿದ್ರು ಟ್ರೆಂಡ್ ಹೌದಿಲ್ಲ. ಹಂಗಿದೆ ನೋಡಿದೆ. ಬಟ್ ಎಷ್ಟೊಂದು ಕಲೆಕ್ಟ್ ಮಾಡಿದ್ದಾರೆ. ಯಾವ್ದಪ್ಪ ಬ್ರಾಂಡ್ ಗೊತ್ತೇ ಇಲ್ಲ. ಇದು ಪ್ರೆಜರ್ ಅಂತ. ಪ್ರೆಜರ್ 1947 ನಮ್ಮ ಪಪ್ಪ ಕೇಳೇ ಇಲ್ಲ ನಾನು ಇದನ್ನ. ಇದು ಗೊತ್ತು. ಇಷ್ಟು ಉದ್ದ ಇದೆಯಲ್ಲ ರಾಜು ಇದು. ಕಾರ್ ನೋಡಿ ಎಷ್ಟು ಕ್ಯೂಟ್ ಆಗಿದೆ. ಇವಾಗಿನ ಟೈಮ್ನಲ್ಲಿ ಏನಾದ್ರು ಬೇಕಾದಿತ್ತು ಅಂದ್ರೆ ಎಷ್ಟೊಂದು ಆಪ್ಷನ್ ಇದೆ ಅಲ್ಲ. ಪುಟ್ಟ ಪುಟ್ಟ ಕಾರ್ಗಳು ಇಷ್ಟ ನನಗೆ. ಅದು ಅಲ್ಲ, ಫುಲ್ ಸ್ಟ್ರಾಂಗ್ ಕೂಡ ಇರುತ್ತೆ. ಮೆಟಲ್ಸ್ ಅವಾಗಿನ ಮೆಟಲ್ ಡಿಫ್ರೆಂಟ್. ಅದು ಒಂಥರ ಶೈನಿಂಗ್ ಇದೆ ಅಲ್ವಾ, ಮ್ಯಾಟ್ ಫಿನಿಶಿಂಗ್ ಎಲ್ಲ ಸಕ್ಕತ್ತಾಗಿದೆ. ಅದ್ ನೋಡೋದು ಸೂಪರ್. ರೋಲ್ಸ್ ರಾಯ್ಸ್ ಇದ್ದಂಗಿದೆ. ಟೈಮ್ಲೆಸ್.
ಇದು ಡಿಸೈನ್ ಬರೀ ಇದೆ ಹೆಗಡೆ ಅವರೇ. ನಾನು ಇದನ್ನ ಹೊಡಿಸಿದ್ದೀನಿ, ಅದನ್ನ ಹೊಡಿಸಿದ್ದೀನಿ. ಇದು ಹೊಡಿಸಿಲ್ಲ, ಬಟ್ ಇದಕ್ಕಿಂತ ನೆಕ್ಸ್ಟ್ ಲೆವೆಲ್ ಇತ್ತಲ್ಲ ಅದು ಹೊಡಿಸಿದ್ದೀನಿ. ಇದೇನು 3 ಸೀಟಾ? ಇಲ್ಲ, ಅಲ್ಲಿ ಟೈರ್ ಬರುತ್ತೆ. ಟೈರ್ ಏನಾದ್ರೂ ಲಗೇಜ್ ಇಟ್ಕೊಂಡು ಹೋಗ್ಬೋದು. ಅದು ಹೊಡಿಸಿದ್ದೀನಿ. ಅಲ್ಲ MIT ಅದೇ ತರ ಇತ್ತಪ್ಪ, ಅದು ಬೇರೆ ಇದೆ. ಅಲ್ಲ ಇದು ಹೊಡಿಸಿದ್ದೀನಿ. ನಮ್ಮ ಫ್ರೆಂಡ್ ಇತ್ತಿದೆ. ಇದು ಎಲ್ಲ ನೋಡೇ ಇಲ್ಲ ನಾನು. ಹಾ, ಇದು ಹಳೆ ಕಾಲದ ಚಿರಂಜೀವಿ ಮೂವೀಸ್ ಅಲ್ಲಿ ಬರ್ತಾ ಇತ್ತು ನೋಡಿ. ಇವೆಲ್ಲ ಅದು ಗೊತ್ತು, ರಾಜ್ದು. ಈ ವೆಸ್ಪಾ ಇದು ನೋಡ್ಸಿದ್ದೀನಿ ನೋಡಿ. ನಮ್ದು ಮೆಕ್ಯಾನಿಕ್ ಫ್ರೆಂಡ್ ಇದ್ದ ಒಬ್ಬ. ಅವಾಗ ನಾವಿನ್ನ ಚಿಕ್ಕ ಹುಡುಗಿರುವಾಗ ಎಲ್ಲ ಗಾಡಿಗಳು ಬರ್ತಾ ಇತ್ತ ಅವನ ಕಡೆ, ಎಲ್ಲ ಅನ್ಕೊಂಡು ಇವೆಲ್ಲ ಯಾಕೆ ಇಟ್ಟಿದಾರ? ಇದು ಲೂನಾ ಸೈಕಲ್ ತುಳಿದಂಗೆ ತುಳಿತಾ ಇದ್ವಿ ಅದನ್ನ. ಬಟ್ ಈಗ ವಿಂಟೇಜ್. ಅವಾಗ ಇಂಥ ಕಾರ್ಗಳು ಏನೇ ನೋಡಿದ್ರು ಎಲ್ಲ ಅಂಬಾಸಿಡರ್ ಅಂದ್ಬಿಡ್ತಿದ್ವಿ ನಾವು. ನೋಡಿ, ಇಷ್ಟೊಂದು ಹೆಸರಿದೆ ಅಂತ ಗೊತ್ತಿರ್ಲಿಲ್ಲ ಅಷ್ಟೇ. ಇದು ನೋಡು, ಅಂಬಾಸಿಡರ್ ಅಲ್ಲ. ನನ್ಗೆ ಹಳೆ ಕಾಲದಲ್ಲಿ ಹೀರೋಯಿನ್ ಇದ್ರ ಕೂಲಿಂಗ್ ಗ್ಲಾಸ್ ಹಾಕೊಂಡು ಇಷ್ಟಿಷ್ಟು ದೊಡ್ಡದು ಕಣ್ಣು ತುಂಬ 2 ಕಣ್ಣು ಇಡ್ಬೋದು. ಹತ್ರ ಹೋಗ್ಬೇಕಂತ ಆಸೆ ಆಗ್ಬಿಟ್ಟು ನೋಡಿದ್ರೆ ಒಂಥರ ಅದೇ. ಆಮೇಲೆ ಸಸ್ಪೆನ್ಷನ್ ತುಂಬಾ ಇರುತ್ತೆ ಅದಕ್ಕೆ. ನೋಡಕ್ ಇಷ್ಟು ಪುಟ್ಟದಿದೆಯಲ್ಲ ಅಲ್ಲ. ಇನ್ನು ಈ ಕಾರ್ ನೋಡಿ ಎಷ್ಟು ಉದ್ದ ಇದೆ ಅಂತ. ನನಗೆ ಇದು ನೋಡಿದ್ರೆ ನಾನೇನಾದ್ರು ತಗೊಂಡ್ರೆ ಹೆಂಗಪ್ಪ ಪಾರ್ಕ್ ಮಾಡೋದು ಅನ್ನೋ ಚಿಂತೆ ಬಂದ್ಬಿಟ್ಟಿತ್ತು ನನಗೆ. ಟ್ರಾಫಿಕ್ ಜಾಸ್ತಿ ಇರಲಿಲ್ಲ, ಕಾರ್ ತುಂಬಾ ಕಡಿಮೆ ಅಲ್ವಾ, ಸೊ ಅದಕ್ಕಾಗಿ. ಆಮೇಲೆ ಲಕ್ಸುರಿ ಪೀಪಲ್ ಓನ್ಲಿ. ಲಕ್ಸುರಿ ಶವರ್ಲೆ ಫ್ರೆಂಡ್ಸ್, ಇಲ್ಲಿ ನಾವು ಏನೆಲ್ಲ ನೋಡ್ತಾ ಇದ್ದೀವೋ ಅದೆಲ್ಲದನ್ನ ನಾನು ನಿಮಗೆ ವಿಡಿಯೋ ಮೂಲಕ ಕಂಪ್ಲೀಟಾಗಿ ತೋರಿಸ್ಬೇಕು ಅಂತ ಹೇಳಿಬಿಟ್ಟು ಹಾಕಿದ್ದೀನಿ. ಅದಕ್ಕಾಗಿ ಈ ವಿಡಿಯೋ ಸ್ವಲ್ಪ ಲೆಂತಿ ಆಗಿದೆ. ನಿಮ್ಗೆ ಯಾವುದೆಲ್ಲ ಇಷ್ಟ ಆಗುತ್ತೋ ಅಷ್ಟನ್ನು ಮಾತ್ರ ನೋಡಿ. ಇದು ನೋಡಿ, ನಮ್ಮ ಸಿನಿಮಾ ಡ್ರೆಸ್ಗೆ ಮ್ಯಾಚ್ ಆಗಿದೆ ಅಂತೆ. ಫಸ್ಟ್ ಬಂದು ನಿಂತ್ಕೊಂಡಿದ್ದಾಳೆ ಫೋಟೋ ತೆಗಿ ಅಂತ. ಒಂದು ವಾರ ಇದೇ ಗುಂಗಲ್ಲೇ ಇರ್ತಾಳೆ ಅವಳು. ಒಂದು ಫೋಟೋಗೂ ಸಿಗಲ್ಲ, ಸಿಕ್ಕಲ್ಲ. ಇದು ಕನ್ವರ್ಟಬಲ್ ಅದನ್ನ ತೆಗಿಬೋದು, ಹಾಕ್ಬೋದು. ಮತ್ತೆ ಏನ್ ಹೆಸರಿದೆ? ಸ್ಕೋಡಾ. ಅವಾಗ್ಲೇ ಇತ್ತ ಸ್ಕೋಡಾ 1937.
ಫ್ರೆಂಡ್ಸ್ ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಸೊ ಇದನ್ನ ನೋಡೋದಕ್ಕಿಂತ ಅದ್ರಲ್ಲಿ ಕುತ್ಕೊಂಡು ಎಕ್ಸ್ಪೀರಿಯೆನ್ಸ್ ಮಾಡೋದೇನೋ ಚೆನ್ನಾಗಿರುತ್ತೆ ಅನಿಸುತ್ತೆ. ನಮಗೆ ಇದಿಷ್ಟು ಕಾರ್ಗಳು ಮತ್ತು ಗಾಡಿಗಳು ನೋಡೋದೇ ಸಾಕಾಯಿತು. ಇನ್ನೂ ಇದೆ ಅಂತೆ. ಸೊ ಇನ್ನು ಮೇಲ್ಗಡೆ ಎಲ್ಲ ನೋಡಿಕೊಂಡು ಈಗ ಕೆಳಗಡೆ ಹೋಗ್ತಾ ಇದ್ದೀವಿ. ಮಾತ್ರ ಸಖತ್ತಾಗಿ ಪ್ಲ್ಯಾನ್ ಮಾಡಿದ್ದಾರೆ. ಅಂದರೆ ನಾನು ಇಮ್ಯಾಜಿನ್ ಕೂಡ ಮಾಡ್ಕೊಂಡಿರಲಿಲ್ಲ ಒಳಗಡೆ ಈ ರೀತಿಯಾಗಿರುತ್ತೆ ಅಂತ. ನಾವು ಹೋಗಿದ್ದ ದಿನ ಅಷ್ಟಾಗಿ ರಶ್ ಆಗಿರಲಿಲ್ಲ, ಹಾಗಾಗಿ ಎಲ್ಲದೂ ಆರಾಮಾಗಿ ನೋಡ್ಕೊಳಕ್ಕಾಯ್ತು. ಲಾರಿ ಇಂಜಿನ್ ಥರ ಇದೆ. ಇನ್ನು ಇಲ್ಲಿ ಅಲ್ಲಲ್ಲಿ ಕುತ್ಕೊಂಡು ಕೆಲವೊಂದು ಸೆಲ್ಫಿಗಳೆಲ್ಲ ತಗೊಳ್ಳಿಕ್ಕೂ ಕೂಡ ಜಾಗ ಇತ್ತು, ಹಾಗಾಗಿ ಅಲ್ಲಲ್ಲಿ ಕುತ್ಕೊಂಡು ರಿಲ್ಯಾಕ್ಸ್ ಕೂಡ ಆದ್ವಿ. ಅದು ನಮ್ಮಮ್ಮ ಹತ್ರ ಇರ್ತದೆ ಬಜಾಜ್ ವೆಸ್ಪಾ. ಇವಾಗ ಈ ತರ ಕಲರ್ಸ್ ಇಲ್ಲ ಅಲ್ಲ ರೋಜಾ, ಈ ತರ ಕಲರ್ಸ್ ಇಲ್ಲ. ಇದೆ ಇದೆ ಕೆಲವೊಂದು ಬಿಟ್ಟಿದ್ದಾರೆ, ಬಟ್ ಇಷ್ಟು ಆಪ್ಷನ್ಸ್ ಇಲ್ಲ. ಕಲರ್ಸ್ ಆಗ್ಬೇಕಾ ನಿಮ್ಗೆ? ಬ್ಲೂನಾ ಇಷ್ಟ ಆಯ್ತಾ? ಈ ಮಿಲ್ಟ್ರಿ ಟ್ರಕ್ ಅಂತ ಒಂಥರ ನೋಡ್ಲಿಕ್ಕೆ ಚೆನ್ನಾಗಿದೆ ಅಲ್ವಾ. ಕೆಲವೊಂದು ದೊಡ್ಡ ದೊಡ್ಡ ಗಾಡಿಗಳು ಕೂಡ ನನಗೆ ತುಂಬಾ ಇಷ್ಟ ಹೋಗ್ಬಿಡ್ತು. ರಾಜು ಹೇಳ್ದ ಹಾಗೆ ಮೊದಲೆಲ್ಲ ನನಗೆ ಇದ್ರ ಮೇಲೆ ಆಸಕ್ತಿನೇ ಇರಲಿಲ್ಲ, ಯಾಕೆಂದರೆ ನನಗೆ ಅದ್ರ ಬಗ್ಗೆ ಗೊತ್ತೂ ಇರಲಿಲ್ಲ ಆ್ಯಂಡ್ ಡ್ರೈವ್ ಕೂಡ ಮಾಡ್ತಿರ್ಲಿಲ್ಲ. ಹಾಗಾಗಿ ಅಷ್ಟಾಗಿ ಇಂಟ್ರೆಸ್ಟ್ ಕೊಟ್ಟು ನೋಡೋದಾಗಿರ್ಬೋದು ಏನೂ ಮಾಡ್ತಿರ್ಲಿಲ್ಲ. ಬಟ್ ಇಲ್ಲಿ ನೋಡ್ತಾ ಇದ್ದೀನಲ್ವ, ತಿಳ್ಕೊಳ್ಬೇಕು, ಹೊಸದು ತಿಳ್ಕೊಳ್ಬೇಕು, ಅದು ಯಾವ ರೀತಿ ಹೋಗತ್ತೆ, ಹೇಗೆ ಕೆಲಸ ಮಾಡತ್ತೆ, ಅದೆಲ್ಲ ಬೋರ್ಡ್ಗಳ ಹಾಕಿರ್ತಾರಲ್ವ, ಅದನ್ನೆಲ್ಲ ನಾನು ಒಂದೊಂದೇ ನನಗೆ ಯಾವ ಕಾರ್ ಇಂಟ್ರೆಸ್ಟ್ ಇರುತ್ತೋ, ಸೊ ಯಾವ ಗಾಡಿ ಇಂಟ್ರೆಸ್ಟ್ ಇರುತ್ತೋ ಅದನ್ನು ನೋಡ್ಕೊಳ್ತಾ ಹೋಗ್ತಾ ಇದ್ದೆ. ಯಾರೆಲ್ಲ ಮ್ಯೂಸಿಯಂಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀರೋ ಫಸ್ಟ್ ಹೋಗಿ ಬನ್ನಿ ಅಂತ ಹೇಳ್ತೀನಿ, ಯಾಕೆಂದರೆ ಅಷ್ಟು ಚೆನ್ನಾಗಿದೆ. ಇನ್ನು ಈ ವೆಹಿಕಲ್ ನೋಡಿ ಫ್ರೆಂಡ್ಸ್ ಹೇಗಿದೆ ಅಂತ, ನಾನು ಯಾವುದೋ ಮೂವಿಯಲ್ಲಿ ನೋಡಿದ್ದೆ ಇದನ್ನು. ಆವಾಗಿನ ಕಾಲದಲ್ಲಿ 4x4 ಅಂದ್ರೆ ನಾಲ್ಕು ವೀಲ್ಸ್ಗೂ ಕನೆಕ್ಟ್ ಇರುತ್ತೆ, ಎಲ್ಲಾದ್ರೂ ಓಡಿಸ್ಬೋದು, ಗುಡ್ಡ ಕಾಡು ಅಲ್ಲ. ಇಂಥವೆಲ್ಲ ಮೂವಿಗಳಲ್ಲಿ ನೋಡ್ತಾ ಇದ್ವಲ್ಲ. ಫ್ರೆಂಡ್ಸ್, ನಾವಿಲ್ಲಿ ನೋಡಿರುವಂತಹ ಆಲ್ಮೋಸ್ಟ್ ಎಲ್ಲ ಗಾಡಿಗಳು ನಮ್ಮ ಕನ್ನಡಿಗರದೇ. ಎಷ್ಟು ಖುಷಿ ಆಗತ್ತೆ ಗೊತ್ತಾ, ಇಂತಹ ಗಾಡಿಗಳನ್ನೆಲ್ಲ ಆವಾಗಿನ ಟೈಮ್ನಲ್ಲಿ ತೊಗೊಂಡಿದ್ರಾ ಅಂತ ಹೇಳ್ಬಿಟ್ಟು. ಇನ್ನು ಆಂಟಿನ ಕರ್ಕೊಂಬಂದಿರೋದ್ರಿಂದ ಅವನನ್ನು ನಾನು ಸ್ವಲ್ಪ ಹೊತ್ತು ಎತ್ಕೊಳ್ಳೋದು, ಅವ್ರು ಸ್ವಲ್ಪ ಎತ್ಕೊಳ್ಳೋದು, ಆ ಥರ ಮಾಡೋದ್ರಿಂದ ಆರಾಮಾಗಿ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಯಾವ್ದಾದ್ರು ಮದ್ವೆ ಇತ್ತು ಅಂದ್ರೆ ಇದ್ರಲ್ಲೇ ಹೋಗ್ಬಿಡ್ತಾ ಇದ್ವಿ. ಆ ಕಡೆ ನೋಡಿಲ್ಲ, ಇದು ನೋಡಿದ್ದೀನಿ. ಇದು ಕಾಮನ್, ಇದು ಮೋಸ್ಟ್ ಕಾಮನ್ ಇದೆ. ಅದು ವ್ಯಾನ್ ಇದ್ದಂಗ. ಮದ್ವೆ ಲಾರಿ. ಚಿನ್ನ ಮದ್ವೆಗೆ ಈ ತರ ಒಂದು ಲಾರಿ ತಗೊಂಡ್ಬಿಡೋಣ. ಚಿನ್ನ ಮದ್ವೆಗೆ ರೆಡಿ ಅದೇ. ಇನ್ನು ಈ ಕಾರ್ ಯಾರ್ದು ಗೊತ್ತಾ, ನೋಡೋದೇ ಕೆಲವರಿಗೆ ನೆನಪಾಗ್ಬಿಟ್ಟಿರತ್ತೆ. ಸೊ ಇದು ವಿಷ್ಣುವರ್ಧನ್ ಸರ್ ಅವ್ರದ್ದು. ಎಷ್ಟು ಚೆನ್ನಾಗಿದೆ ನೋಡಿ ಅಲ್ಲ. $9,800 ಇದು. ಈ ಕಾರ್ ಕೂಡ ಅಷ್ಟೇ, ಲೆಂತ್ ಎಷ್ಟು ಉದ್ದ ಆಯ್ತು ಗೊತ್ತಾ. ಅಬ್ಬಾ, ದೊಡ್ಡ ಕಾರ್ ತರ ಕಾಣಿಸ್ತಾ ಇದೆ ಮಾತ್ರ. ಸ್ಟೀರಿಂಗ್ ಆ ಕಡೆ ಇದಲ್ಲ, ಹೌದಲ್ಲ, ಫಾರಿನ್ ಕಾರ್ ಇರ್ಬೇಕು. ಅದಕ್ಕೆ ಡಾಲರ್ಸ್ ಎಲ್ಲ ಹಾಕಿದ್ದಾರೆ ರೇಟ್. ಬೆಂಗಳೂರು KR4 ಇದು ನೋಡು, ಕಟ್ಟಿಗೆಯನ್ನ ಮಾಡ್ಬಿಟ್ಟಿದ್ದಾರೆ. ಇದು ಹೆಂಗಿದೆಲ್ಲ, ಈಗ ಮನೆಗೆಲ್ಲ ಹಾಕ್ಸ್ತೀವಲ್ಲ ಹಂಗಿಲ್ಲ ಅಂತ. ಮನೆಗೆಲ್ಲ ಹಾಕ್ಸ್ತೀವಲ್ಲ ಹೌದು, ಇದು ಫರ್ನಿಚರ್ ಎಲ್ಲ ಬರುತ್ತಲ್ಲ. ಹೌದು. ಇದು ಪ್ರೈಸ್ ನೋಡು, 12,500 ಅಂತೆ. 12,000 ಕಾರ್. 1964 ಅಲ್ಲಿ. ಬಟ್ ಅವಾಗ ಅದೇ ದೊಡ್ಡ ಅಮೌಂಟ್. ಟ್ಯಾಕ್ಸಿ. ಇದೆಷ್ಟು ರೇಟ್ ಹಾಕಿಲ್ಲ? ರೇಟ್ ಬರಿದೆಲ್ಲ ಕಾರು.
ಮೆಕ್ಸ್. ಇದು ಮೆರ್ಸಿಡೀಸ್. ಅವ್ರ ಅವಾಗಿಂದನೂ ಲುಕ್ ಬೇರೆ ನೋಡಿ ಅವ್ರದ್ದು. ಮೆರ್ಸಿಡೀಸ್ ಬೆಂಜ್ ಅವಾಗಿಂದನೂ ಲುಕ್ ಬೇರೆ ಅಲ್ವಾ ಅವ್ರದ್ದು. ಬಟ್ ನೋಡಿ ರಾಜು, ಅವಾಗಿನ ಕಾರ್ಗಳಲ್ಲಿ ಒಳಗಡೆ ಯಾಕೆ ಕುತ್ಕೊಂಡ್ರು ಕ್ಲಿಯರ್ ಕಾಣಿಸ್ತಾರೆ. ಹಳದ ಇದು ಅಷ್ಟೇ. ಇದನ್ನ ಹಾಕಿಟ್ಟಿದಾರ. ಲೇಟೆಸ್ಟ್ BMW 7 ಸೀರೀಸ್. ಇದು ತುಂಬಾ ಮೂವೀಸ್ಗಳಲ್ಲಿ ನೋಡಿದ್ದೀನಿ ಕಾರ್. $12,000 $12,000. 9 ಮಿಲಿಯನ್ ಕಾರ್ಸ್ ಸೇಲ್ ಆಗಿದೆ. ಇದನ್ನು ನೋಡಿದ್ದೀನಿ. ಡಿಟೆಕ್ಟಿವ್ ಮೂವೀಸ್ ಅಲ್ಲಿ ತುಂಬಾ ಯೂಸ್ ಮಾಡ್ತಾರೆ ಅಮೆರಿಕನ್ಸ್. ಇನ್ನು ಈ ಕಾರ್ಗಳೆಲ್ಲ ಈಗ ರೋಡಲ್ಲಿ ಹಾಕ್ಕೊಂಡು ಹೋದ್ರೆ ಜನರ ಕಣ್ಣೆಲ್ಲ ಇದ್ರ ಮೇಲೆ ಇರುತ್ತಲ್ವ. ಇಲ್ಲಿ ನೋಡಿ ಹೆಂಗಿದೆ ನೋಡಿ ಈ ಕಾರ್ ಮಾತ್ರ. ನಮಗಂತೂ ಸ್ವಲ್ಪನೂ ಬೋರೇ ಅನಿಸ್ಲಿಲ್ಲ. ಚೆನ್ನಾಗಿ ಟೈಮ್ ಪಾಸ್ ಆಗ್ತಾಯಿದೆ, ಜೊತೆಗೆ ನಮ್ಗೆ ಸುಸ್ತು ಆಗ್ತಾ ಇಲ್ಲ. ಅಂದರೆ ಹೊಸ ಹೊಸ ಕಾರ್ಗಳು ನೋಡ್ತಾ ಇದ್ದೀವಲ್ಲ, ಚೆನ್ನಾಗಿ ಅನ್ನಿಸ್ತಾ ಇದೆ ನಮಗೆ. ಎಷ್ಟು? $2,600. ಅವಾಗ $10,000 ಹೆಂಗಿತ್ತ, ಈಗಲೂ ಅದೇ ರೇಟ್ಗೆ ಕಾರ್ ಸಿಗ್ತಾ ಇದೆ. $10,000 ಅಂದ್ರೆ ಏನು ಸುಮಾರು 8 ಲಕ್ಷ 9 ಲಕ್ಷ ಕಾರ್ ಸಿಗಲ್ವಾ? ಬಟ್ ಅಂತ ಕಾರ್ ಸಿಗಲ್ಲ. ನಮ್ದು ಈಗ 12,000 15,000 ಇದ್ದಿದ್ದು ಕಾರ್ ಈಗ 12,000 ಕಾರ್ ಸಿಗುತ್ತಾ? ಸಿಗೋದೇ ಇಲ್ಲ. ಅದು ಡಿಫ್ರೆನ್ಸ್. ಬರೀ 18,000 20,000 ಕಾರ್ ಅಂದರೆ ಅವಾಗ. ಬಟ್ ಇವಾಗ ಸ್ವಲ್ಪ ತಮಾಷೆ ಅನಿಸ್ಬೋದು. ಆವಾಗ 20,000 ಅನ್ನೋದೇ ಒಂದು ದೊಡ್ಡ ಅಮೌಂಟ್ ಅಲ್ವಾ, ಒಂದು 20 lakhs 30 lakhs ಆ ಥರ ಲೆಕ್ಕದಲ್ಲಿ. ಅದೇ ಇವಾಗಿನ ಕಾರು 15 ಲಕ್ಷ 20 ಲಕ್ಷ ಅಂದರೆ ನೆಕ್ಸ್ಟ್ ಜನ್ರೇಷನ್ ಅವ್ರಿಗೆ ಅಷ್ಟೇನಾ ಅಂತ ಅನಿಸ್ಬಹುದು. ಬೇರೆ ಇದೆಯಲ್ಲ ಸ್ಟೀರಿಂಗ್ ನೋಡ್ರಿ, ಸ್ಟೀರಿಂಗ್ ಎಷ್ಟು ಚಿಕ್ಕದಿದೆ ನೋಡಿ. ಚೆನ್ನಾಗಿದೆ. ಏನು ಕಿರಿಕಿರಿನೇ ಇಲ್ಲ, ಜಸ್ಟ್ ಸ್ಟೀರಿಂಗ್ ಇಟ್ಕೊಂಡು ಮುಂದೆ ನೋಡ್ಕೊಂಡು ಹೋಗೋದು ಅಷ್ಟೇ. ತಗೋಬೋದು, ಇದೇ ಈಸಿ. ಬಟ್ ಗೇರ್ ಚೇಂಜ್ ಮಾಡಿ ಅದು ಹೋಗೋದೇ. ಮಾರುತಿ 800 ಹಾಕ್ಬಿಟ್ಟಿದಾರಲ್ಲ. ಇದನ್ನ ಹಾಕಿಟ್ಟಿದಾರ 85, ಅದಕ್ಕೆ ಹಾಕಿದ್ದಾರೆ. ಚಿಕ್ಕ ಕಾರ್ ಇವಿ. ಇದು ತಗೊಂತೀಯ ನೀನು? ಚೆನ್ನಾಗಿದೆ ನೋಡಿ. ಯಾರಾದ್ರೂ ಅಡ್ಡ ಬಂದ್ರೆ ಎತ್ತಿ ಬಿಡೋದ್ ಮೇಲೆ. ಟ್ರಾಕ್ಟರ್, ಈ ಟ್ರಾಕ್ಟರ್ ತಗೋ ನೀನು. ಫೀಲ್ಡ್ ಮಾಸ್ಟರ್. ಏನೋ ಗಾಡಿಗಳೆಲ್ಲ ನೋಡ್ಕೊಂಡು ಬಂದ್ವಿ. ಅದಾದಮೇಲೆ ಇನ್ನೂ ಒಂದು ಜಾಗ ಐತೆ ಇದರೊಳಗಡೆ, ತೋರಿಸ್ತೀನಿ ಬನ್ನಿ. ನನಗೆ ಈ ಥರ ಹಳೆ ಕಾಲದ್ದೆಲ್ಲ ಕಲೆಕ್ಟ್ ಮಾಡಿಟ್ಟಿರ್ತಾರಲ್ವ, ಅದು ನೋಡ್ಲಿಕ್ಕೆ ತುಂಬಾ ಇಷ್ಟ ಆಗುತ್ತೆ. ಕೆಲವೊಂದಂತೂ ತುಂಬ ಕ್ಯೂಟ್ ಆಗಿರುತ್ತೆ. ತೋರಿಸ್ತೀನಿ ಬನ್ನಿ. ನಾವು ಚಿಕ್ಕ ವಯಸ್ಸಿನಲ್ಲಿ ನೋಡದೇ ಇರ್ತಕ್ಕಂತಹ ಕೆಲವೊಂದು ವಸ್ತುಗಳೆಲ್ಲದನ್ನು ಕೂಡ ಸಂಗ್ರಹಿಸಿಟ್ಟಿದ್ದಾರೆ, ಅದನ್ನು ಕೂಡ ನೋಡ್ಬೋದು ಇಲ್ಲಿ. ಕಟ್ ಮಾಡೋದು, ತರಕಾರಿ ಕಟ್ ಮಾಡೋದು. ಇದಾ ಹಿಂಗೆ
ಶಾರನ್ ಸಂಡಿಗೆ ಹಾಕೋಕೆ ಸಂಡಿಗೆ ಹಾಕೋದಕ್ಕೆ ಅದೆಲ್ಲ ಎಷ್ಟು ದೊಡ್ಡ ಅವಾಗ್ನವರು ಕೂಡ ಕೆಲವೊಂದು ಮರದ ವಸ್ತುಗಳ ಯೂಸ್ ಮಾಡ್ತಾ ಇದ್ರಲ್ವಾ, ಸೊ ಅದನ್ನು ಕೂಡ ಇಟ್ಟಿದ್ದಾರೆ ನೋಡಿ. ಮಸಾಲೆ ಡಬ್ಬಿಗಳು ಕೂಡ ಇದೆ. ಒಂಥರ ಆಮೆ ಇದ್ದಂಗಿದೆ. ಇಲ್ಲಿ ಕುತ್ಕೊಂಡ್ರೆ ನಾ ಹೆಂಗ್ ಹೋಗೋದು? ನಡಿಬೇಕು. ಕಾಲ್ ನೋವಾಗುತ್ತೆ ನಿನಗೆ, ಮತ್ತೆ ನನಗೆ ನಿನ್ನ ಕ್ಯಾರಿ ಮಾಡಬೇಕು, ಮತ್ತೆ ನಾನು ನಡಿಬೇಕು. ಇನ್ನು ಮಜ್ಜಿಗೆ ಕಡಿಯೋದು, ಇದರಲ್ಲಿ ಎಷ್ಟೊಂದು ವೆರೈಟೀಸ್ ಇದೆ ನೋಡಿ. ಕೆಲವೊಂದು ವಸ್ತುಗಳು ಮಾತ್ರ ಅದು ಏನೇನಕ್ಕೆ ಯೂಸ್ ಮಾಡ್ತಾರೆ ಅನ್ನೋದೇ ಗೊತ್ತಾಗ್ತಿರ್ಲಿಲ್ಲ. ಬಟ್ ನೋಡಿಬಿಟ್ಟು ನಾನೇ ಇಮ್ಯಾಜಿನ್ ಮಾಡ್ಕೊಳ್ತಾ ಇದ್ದೀನಿ, ಓಕೆ ಇದಕ್ಕೆ ಯೂಸ್ ಮಾಡ್ತಾ ಇರ್ಬೋದು, ಈ ವಸ್ತುಗಳನ್ನ ಈ ಕೆಲಸಕ್ಕೆ ಯೂಸ್ ಮಾಡ್ತಾ ಇರ್ಬೋದು ಅಂತ. ಇನ್ನು ಸೇರು, ಪಾವು ಇವುಗಳನ್ನ ನೋಡೇ ಇರ್ತೀರಲ್ವಾ. ಪಾವು, ಸೇರು ಮೆಜರ್ಮೆಂಟ್ ಮಾಡೋಕ್ಕೆಲ್ಲ ನಾವಿದೆಲ್ಲ ಯೂಸ್ ಮಾಡಿದ್ದೀವಿ. ಅವಾಗ ಅಂಗಡಿಯಲ್ಲಿ ಮಂಡಕ್ಕಿ, ಆಮೇಲೆ ಉಪ್ಪು ಏನಾದರೂ ಕೊಡ್ಬೇಕಂದ್ರೆ ತೂಕ ಇಲ್ಲ, ಅವಾಗ ಎಲ್ಲ ಈ ಥರ ಮೆಜರ್ಮೆಂಟ್ ಮಾಡಿ ಕೊಟ್ಬಿಡೋದು. ಅಡಿಕೆ ಕಟ್ ಮಾಡೋದು, ಅಡಿಕೆ ಕಟ್ ಮಾಡ್ತಾರೆ. ಸುತ್ತಿಗೆ ಅದೇ ಇದೆಲ್ಲ ಅಡಿಕೆಗೆ. ಅದು ಮಕ್ಕಳಿಗೆ ಇದು ಹಾಕ್ತಾರಲ್ವಾ, ಅದೇ ಸ್ಟೀಮ್ ಕುಕ್ಕರ್ ಆವಾಗಲೇ ಸ್ಟಾರ್ಟ್ ಮಾಡಿದ್ದಾರೆ. ಒಂಥರ ಅವನ್ ಇದ್ದಂಗಿದೆ ಇದು, ಫ್ರೆಂಚ್ ಡಚ್ ಅವನ್. ಮಾತ್ರ ಕ್ಯಾಮ್ರಾ ಮಹಾಭಾರತ. ಇನ್ನು ಕೆಲವೊಂದು ರಾಜುಗೂ ಕೂಡ ಚೆನ್ನಾಗಿ ನೆನಪಿದೆ. ನನಗೇನೆಲ್ಲ ಗೊತ್ತಿರೋದಿಲ್ಲೋ ಅವರು ಅದ್ರ ಬಗ್ಗೆ ಡಿಟೇಲಾಗಿ ಬಿಡಿಸಿ ಹೇಳ್ತಾ ಇದ್ರು. ಇದು ಇಂಕ್ ಪಾಟ್ ಅಂತ ನೋಡಿ, ಹೆಂಗೆ ಎಷ್ಟು ಕ್ಯೂಟಾಗಿದೆ ಅಲ್ಲ. ಆವಾಗ ಏನಾದರೂ ಈ ಥರ ವಸ್ತುಗಳಿತ್ತು ಅಂದರೆ ಅದಕ್ಕೆ ಒಂದು ಚಿತ್ರನೇ ಇರ್ತಾಯಿತ್ತು. ನಾನೀಗ ಕಾಯಿ ತುರಿಯೋ ಮಣಿ ನೋಡಿದ್ನಲ್ವಾ, ಅದು ಆಮೆ ಶೇಪ್ನಲ್ಲಿ ಮಾಡಿದರು. ಸೊ ಆ ಥರ ಒಂದೊಂದು ಶೇಪ್ ಕೊಟ್ಟಿರ್ತಾರೆ, ಅದು ನೋಡೋಕ್ಕೆ ಚೆಂದ ಒಂಥರ. ಟೈಪ್ ರೈಟರ್ ನೋಡಿ ಹೆಂಗಿದೆ. ಬಸ್ ಅವಾಗಿನ ಕಾಲದ ಟೆಲಿಫೋನ್ ಅವಾಗ ಹಿಂಗಿತ್ತಲ್ಲ, ತಿರ್ಗ್ಸೋದು ಅದೆಲ್ಲ. ಅವಾಗಿನ ಕಾಲದ ಮಿಷನ್ಗಳು ತುಂಬಾ ಸ್ಟ್ರಾಂಗ್ ಇರ್ತಿದ್ದಲ್ಲ, ಎಷ್ಟು ಸ್ಟ್ರಾಂಗ್ ಇದೆ ಅಲ್ಲ, ನೋಡಿದ್ರೇನೆ ಗೊತ್ತಾಗ್ಬಿಡುತ್ತೆ ಅದು ಕ್ವಾಲಿಟಿ. ಸೇಮ್ ಹಂಗೆ ಅವಾಗಿನ ಕಾಲದ ಮನುಷ್ಯರೇ. ಐರನ್ ಬಾಕ್ಸ್ ನೋಡಿದ ಲೆನ್ಸ್ ಕ್ಯಾಸೆಟ್ ಪ್ಲೇಯರ್ ಇಷ್ಟು ದೊಡ್ಡದಿರ್ತಕ್ಕ, ಇಷ್ಟು ದೊಡ್ಡದು. ಹೌದು, ನಾ ಇದನ್ನ ಲೈವ್ ಅಲ್ಲಿ ನೋಡಿದ್ದೀನಿ ಬಳ್ಳಾರಿಯಲ್ಲಿ. ನಮ್ಗೆ ಗೊತ್ತಿದ್ದವರು ಅದ್ರ ಮನೆಯಲ್ಲಿ ಇತ್ತು. ಅಲ್ಲ ನಾನು ಅದೇ ಹಿಂಗೆ ಇರ್ತಿದ್ರಲ್ಲ, ಹುಟ್ಟದೇನ ಅನ್ಕೊಂಡು ಇಷ್ಟು ತುಂಬಾ ಸ್ಟೀರಿಯೋ ಸೌಂಡ್. ಥಿಯೇಟರ್ ಪ್ರಾಜೆಕ್ಟ್, ಅದರಲ್ಲಿ ರೀಲ್ ಡಬ್ಬೆ ಹಾಕ್ಬಿಟ್ಟ ಅದೇನಾದ್ರು ಅಡ್ಡ ಬಿತ್ತು ಅಂದ್ರೆ ರೀಲ್ಸ್ ಕಟ್ ಮಾಡೋದು, ಬಿಸಾಕ್ಬಿಡೋದು. ಇನ್ನು ಇವೆಲ್ಲ ನಾನು ನಿಜವಾಗ್ಲೂ ಎದುರುಗಡೆ ನೋಡ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ. ಸೊ ರಿಯಲ್ಲಾಗಿ ನೋಡೋದಕ್ಕೂ ಮೂವಿಗಳಲ್ಲಿ ನೋಡೋದಕ್ಕೂ ಎಷ್ಟು ವ್ಯತ್ಯಾಸ ಇದೆ ನೋಡಿ. ಎಷ್ಟೆಷ್ಟು ದೊಡ್ಡ ದೊಡ್ಡ ಮಷಿನ್ಗಳ ಇವೆಲ್ಲ ಅಂತ ಅನಿಸುತ್ತೆ. ತುಂಬಾ ದೊಡ್ಡದಿದೆ ಆ್ಯಂಡ್ ಸಿಕ್ಕಾಪಟ್ಟೆ ವೆಯ್ಟ್ ಕೂಡ ಇದೆ.
ಆವಾಗಿನ ಕಾಲದಲ್ಲಿ ಇದೆ ಅಲ್ವಾ ಪ್ರತಿ ಮನೆಗೂ ಲೈಟು. ಬಟ್ ನಾನು ನಮ್ಮ ತೋಟಕ್ಕೆ ಒಂದು ಲ್ಯಾಂಟಿನ್ ತಗೊಳ್ಳೋಣ ಅಂಥೇಳಿ ಹುಡುಕ್ತೆ, ಬಟ್ ಹಳೇ ಕಾಲದ ಒಂದು ಸಿಗಲಿಲ್ಲ. ಇಲ್ಲಿ ಎಷ್ಟೊಂದಿದೆ ನೋಡಿ. ಕೆಲವೊಂದು ನಾಣ್ಯಗಳನ್ನು ನೋಡಿದ್ವಿ, ಹಾಗೆ ಸ್ಟ್ಯಾಂಪ್ಗಳು ಡಿಫ್ರೆಂಟ್ ಆವಾಗಿನ ಟೈಮ್ನಲ್ಲಿ ಯೂಸ್ ಮಾಡುವಂಥದ್ದು. ಸೊ ಎಷ್ಟೊಂದಿದೆ ನೋಡಿ, ಜಸ್ಟ್ ಹಾಗೆ ತೋರಿಸ್ತಾ ಇದ್ದೀನಿ ನಿಮಗೆ. ಕರೆನ್ಸಿ ಅಮೆರಿಕನ್ ಡಾಲರ್ ಇನ್ನೂ ಹಾಗೆ ಇದೆ ನೋಡಿ, ಸೇಮ್ ಹಂಗೆ ಅನ್ಸುತ್ತೆ. ಸೇಮ್ ಚೇಂಜ್ ಮಾಡಿಲ್ಲ ನೋಡಿ. ನಾನು ಈ ನೋಟ್ ನೋಡಿದ್ದೆ, ಇದೆ ನೋಡಿ, 20 rupees. ಅದೇ ನೋಡಿದ್ದೀನಿ, 20 rupees ನೋಡಿದ್ದೀನಿ. ಅಷ್ಟೇ ನಮ್ದಿಲ್ಲ. ಇದೆ ನಮ್ಮ ಹತ್ರ ಇನ್ನೂ ಇದೆ ಅಲ್ಲ ರಜು, ಈ ತರ ಇದಿದೆ ನಮ್ಮ ಹತ್ರ, ಇದು ಇದೆ. ಯಾರೋ ಕೊಟ್ಟಿದ್ದು ಹಂಗೆ ಇದೆ. ಏನಿದೆ ಇದು? ಅದು ಏನಪ್ಪ ಉರ್ದು ಇದ್ದಂಗಿದೆ ಅದು. ಇದು ನಮ್ದಲ್ಲ. ಇದು 10 rupees. 25 ಪೈಸಾ. ಇದು 10 ಪೈಸಾ. 10 ಪೈಸಾ ಇತ್ತಲ್ಲ ಅದು. ಇದು 50. ಅವಾಗ ನಮ್ಗೆ ಏನಾದ್ರು ತಿಂಡಿ ತಿನ್ಬೇಕು ಅಂದ್ರೆ ಇದು 50 ಪೈಸಾ ಕೊಡೋದು. 50 ಪೈಸಾ. ನಾನು 10 ಪೈಸಾ ಕೂಡ ಯೂಸ್ ಮಾಡ್ತೀನಿ. ನಾನು ಇದುವರೆಗೂ ಕೆಲವೊಂದು ಕಾಯಿನ್ಸನ್ನ ಹಾಗೆ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಅಂದರೆ ಅದೇನೋ ಒಂದು ನೆನಪಿಗೋಸ್ಕರ ಅಂತ ಇಟ್ಕೊಂಡಿದ್ದೀನಿ, ಆ ಟೈಮ್ನಲ್ಲಿ ಸಿಗ್ತಾ ಇತ್ತಲ್ಲ ಅಂತ. ಇಲ್ಲೆಲ್ಲ ಪೇಪರ್ ಕಟ್ಟಿಂಗ್ ಮಿಷನ್, ಪೇಪರ್ ಕಟ್ ಮಾಡೋಕೆ. ಯಪ್ಪ, ಆಗಿನ ಕಾಲದಲ್ಲಿ ಜನಸಂಖ್ಯೆ ಕಡಿಮೆ ಅಲ್ವಾ, ಸ್ಪೇಸ್ ತುಂಬಾ ಇರ್ತಿತ್ತು. ಸೊ ಅದಕ್ಕೆ ಎಲ್ಲ ದೊಡ್ಡ ಆಮೇಲೆ ಒಂದ್ಸಾರಿ ಬಿಲ್ಟ್ ಮಾಡಿದ್ಮೇಲೆ ಒಂದು 100 years ಆದ್ರೂ ಬರ್ಬೇಕದು, ಆ ತರ ಬಿಲ್ಟ್ ಮಾಡ್ತಾ ಇದ್ವಿ. ಏನೋ ಹಾಗೆ ನೋಡ್ತಾ ಹೋಗ್ತಾ ಇದ್ದರೆ ಕತ್ತಿ, ಗುರಾಣಿ ಮತ್ತು ಬಂದೂಕು ಈ ಥರ ಸಿಕ್ಕಾಪಟ್ಟೆ ಇದ್ವು. ಎಷ್ಟೊಂದು ವೆರೈಟಿ ಇದೆ ನೋಡಿ. ಮಾತ್ರ ಅದು ಎಲ್ಲೆಲ್ಲಿಂದದ್ದು ಅನ್ನೋ ಹೆಸರುಗಳು ಕೂಡ ಹಾಕಿದ್ರು. ನನಗೆ ಗೊತ್ತಿರೋ ಹಾಗೆ ಇವೆಲ್ಲ ಸ್ವಲ್ಪ ವೆಯ್ಟ್ ಜಾಸ್ತಿ ಇರುತ್ತೆ ಅಂತಲೇ ಅನಿಸುತ್ತೆ. ಆವಾಗಿನ ಟೈಮ್ನಲ್ಲಿ ಅಷ್ಟೇಗಳ ಅಲ್ವಾ, ಕೆಲವೊಂದು ವಸ್ತುಗಳಂತೂ ತುಂಬಾ ಭಾರ ಇರುತ್ತೆ, ಅದು ನೋಡೋಕ್ಕೆ ಮಾತ್ರ ಲೈಟ್ ವೆಯ್ಟ್ ಥರ ಕಾಣುತ್ತೆ ನೋಡಿ. ಇವೆಲ್ಲ ನೋಡಿ ಎಷ್ಟೊಂದು ಚೆನ್ನಾಗಿ ಮರದಿಂದ ಎಲ್ಲ ಮಾಡಿದ್ದಾರೆ, ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇನ್ನು ಕತ್ತಿಗಳಲ್ಲಂತೂ ಆ ಡಿಸೈನ್ ಕೆತ್ತಿದಾರಲ್ವ, ಒಂದೊಂದಂತೂ ಡೀಟೈಲಿಂಗ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಮತ್ತು ಈ ಕತ್ತಿ ನೋಡಿ ಒಂಥರ ಡಿಫ್ರೆಂಟ್ ಆಗಿದೆ ಅಲ್ವಾ, ಇಷ್ಟಷ್ಟು ವೆಯ್ಟ್ ಇರೋದನ್ನೆಲ್ಲ ಹೇಗೆ ಎತ್ಕೊಂಡು ಯುದ್ಧ ಮಾಡೋದಾಗಿರ್ಬೋದು, ಅದೆಲ್ಲ ಹೇಗೆ ಮಾಡ್ತಾಯಿದ್ರಪ್ಪ ಅಂತ ಅನಿಸುತ್ತೆ. ನಮಗೆ ಈ ಥರ ಹಳೆ ಕಾಲದ ವಸ್ತುಗಳೆಲ್ಲ ನೋಡಬೇಕು ಅಂದರೆ ತುಂಬಾ ಇಂಟ್ರೆಸ್ಟ್ ಇರುತ್ತೆ. ನಾವಿಲ್ಲಿ ಬರೀ ಕಾರ್ ಮ್ಯೂಸಿಯಂ ಅಷ್ಟೇ ಅಂದ್ಕೊಂಡ್ವಿ, ಬಟ್ ಇದು ಇರೋದು ಗೊತ್ತಿರಲಿಲ್ಲ. ಹಾಗೆ ನೋಡ್ಕೊಳ್ತಾ ಬಂದಮೇಲೆ ನಮಗೆ ಇದು ಈ ಮ್ಯೂಸಿಯಂ ಕಾಣಿಸಿದ್ದು. ಇವತ್ತಂತೂ ಸಿಕ್ಕಾಪಟ್ಟೆ ಓಡಾಡಿಬಿಟ್ಟಿದ್ದೀವಿ, ನಮಗೆ ಗೊತ್ತಿಲ್ಲ ಅಷ್ಟೊಂದು ಸುತ್ತಾಡಿದ್ದೀವಿ ಅಂತ ಹೇಳ್ಬಿಟ್ಟು. ನಾನು ನಿಮಗೆ ಸ್ಟಾರ್ಟಿಂಗ್ನಲ್ಲಿ ತೋರಿಸಿದ್ನಲ್ವ, ಒಂದು ಸುತ್ತಲೂ ಗಿಡ ಹಾಕಿದ್ರು ಅಂತ ಹೇಳ್ಬಿಟ್ಟು, ಅದು ಇದು ಇನ್ನು ಒಂದು ಬಿಡದಲ್ಲೇ ಕಂಪ್ಲೀಟಾಗಿ ಎಲ್ಲವೂ ನೋಡ್ಕೊಂಡು ಬಂದ್ವಿ. ಸೊ ಈಗ ಹೊರಗಡೆ ಹೊರಟಿದ್ದೀವಿ ನಾವು, ಮುಗೀತು ಇಷ್ಟೇ. ಟ್ರೈನ್ ಬರುವಾಗ ಸಿಗ್ನಲ್ ಕೊಡ್ತಾರೆ, ರೆಡ್ ಗ್ರೀನ್. ತುಂಬ ಚೆನ್ನಾಗಿತ್ತು ಮಾತ್ರ, ಎಲ್ಲರೂ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ಮಕ್ಕಳಿಗೂ ಇಷ್ಟ ಆಗತ್ತೆ ಈ ಜಾಗ. ಅದೇ ಹೇಳಿದ್ನಲ್ಲ ನಾನು, ಕಾರ್ಗಳಂದರೆ ಯಾರಿಗಿಷ್ಟ, ಸೊ ಅಂಥವ್ರಿಗೆಲ್ಲ ಇದು ಒಂದು ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು. ಎಲ್ಲ ಮುಗಿದ್ಮೇಲೆ ಈಗ ಬಂದಿದೆ ಅವನಿಗೆ ಎನರ್ಜಿ. ಇದೇನು ಬಳ್ಳಿ ಅವರೇ ಹಬ್ಸಿದಾರ? ಅದು ಬಳ್ಳಿ ಗಿಡ ಟೈಟಾಗಿ ಹಚ್ಕೊಂಡ್ಬಿಟ್ಟಿದೆ. ಬಾ ದೀರು. ದೀರುಗ್ ಈ ಥರ ಖಾಲಿ ಜಾಗ ಇತ್ತು ಅಂದ್ರೆ ಆರಾಮಾಗಿ ಓಡಾಡ್ತಾನೆ. ಅಲ್ಲ ಇರ್ಲಿ ಬಿಡಿ, ಅಲ್ಲ ಇರು ನೀನು. ಟಾಟಾ ಟಾಟಾ, ಬಾಯ್ ಬಾಯ್ ಬಾಯ್. ಹೋಗ್ಬಾ ದೀರು ಟಾಟಾ. ಹೋಗ್ಬಿಡು ಬೇಡ ಹೋಗು. ಇಲ್ಲ ಏನೋ ಗಿಡ ತೆಗಿಯಕ ನರ್ಸರಿ ಅನ್ಕೊಂಡ್ಬಿಟ್ರೆ ನಾಳೆ ಬರೋಣ ಬಾ. ನರ್ಸರಿ ಅನ್ಕೊಂಡ್ಬಿಟ್ಟೆ, ಅದಕ್ಕೆ ಗಿಡ ತಗೋ ಬಾ ಚೆನ್ನ ಹೋಗೋಣ.
ಇನ್ನು ಚೆನ್ನಾಗಿ ಸುತ್ತಾಡ್ಕೊಂಡು ಬಂದ್ವಿ. ಈಗ ಸಾಯಂಕಾಲ ಆಗಿದೆ, ಇಲ್ಲೇ ಕಾಫಿ ಕುಡ್ಕೊಂಡು ಹೋಗೋಣ ಅಂತ ಹೇಳಿ ಪಕ್ಕದಲ್ಲಿ ಹೋಟೆಲ್ ಇತ್ತು, ಇಲ್ಲಿಗೆ ಬಂದ್ವಿ. ಇವತ್ತಂತೂ ತಾವೆಲ್ಲರೂ ಈ ವಿಡಿಯೋ ನೋಡಿ ಎಂಜಾಯ್ ಮಾಡಿದ್ದೀರ ಅಂದ್ಕೊಳ್ತೀನಿ. ತಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.